ಗುಜರಾತ್ನ ಸಬರಮತಿ ನದಿ ದಂಡೆಯಲ್ಲಿ ನಡೆಯುತ್ತಿರುವ ಗಾಳಿಪಟ ಉತ್ಸವವನ್ನು ಪ್ರಧಾನಿ ಮೋದಿ ಉದ್ಘಾಟಿಸಿದರು. ನರೇಂದ್ರ ಮೋದಿ ಅವರೊಂದಿಗೆ ಜರ್ಮನ್ ಚಾನ್ಸಲರ್ ಫೆಡ್ರಿಕ್ ಮೆರ್ಜ್ ಕೂಡ ಭಾಗಿಯಾಗಿದ್ದರು. ತೆರೆದ ವಾಹನದಲ್ಲಿ ಸಾಗುತ್ತಾ ಮೋದಿ ಹಾಗೂ ಫೆಡ್ರಿಕ್ ಮೆರ್ಜ್ ಗಾಳಿಪಟ ಹಾರಿಸಿದ್ರು. ನಂತರ ಗಾಳಿಪಟ ತಯಾರಿಸುವ ಕುಶಲಕರ್ಮಿಗಳ ಜೊತೆಗೆ ಸಂವಾದ ನಡೆಸಿದ್ರು. ಗಾಳಿಪಟ ಉತ್ಸವಕ್ಕಿಂತ ಮುಂಚೆ ಅಹಮದಾಬಾದ್ನ ಸಬರಮತಿ ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ರು. ಬೆಂಗಳೂರಿನ ಸದಾಶಿವನಗರದ ಬಳಿ ವೋಲ್ವೋ ಕಾರ್ ಚಾಲಕನಿಂದ ಸರಣಿ ಅಪಘಾತ ಸಂಭವಿಸಿದೆ. ಬೈಕ್, ಆಟೋ ಮತ್ತು ಕಾರ್ಗೆ ಡಿಕ್ಕಿ ಹೊಡೆದು ಅವಾಂತರ ಸೃಷ್ಟಿಸಿದ್ದಾನೆ. ರ್ಯಾಶ್ ಆಗಿ ಬಂದು ಮೊದಲು ಆಟೋಗೆ ಡಿಕ್ಕಿ ಹೊಡೆದಿದ್ದಾನೆ, ನಂತರ ಬೈಕ್ ಹಾಗೂ ಕಾರ್ಗೆ ಡಿಕ್ಕಿ ಹೊಡೆದಿದ್ದಾನೆ. ಸರಣಿ ಅಪಘಾತದಿಂದ ಚಾಲಕನ ನಿಯಂತ್ರಣ ತಪ್ಪಿ ವೋಲ್ವೋ ಕಾರು ಡಿವೈಡರ್ಗೆ ಡಿಕ್ಕಿಯಾಗಿದೆ. ದುಬಾರಿ ದುನಿಯಾ ಮಧ್ಯೆ ಶೀಘ್ರದಲ್ಲೇ ಬೆಂಗಳೂರಿಗರಿಗೆ ಸದ್ಯದಲ್ಲೇ ಮತ್ತೊಂದು ಬರೆ ಬೀಳಲಿದೆ. ಶೀಘ್ರದಲ್ಲೇ ಮೆಟ್ರೋ ಪ್ರಯಾಣ ದರ ಏರಿಸಲು ಬಿಎಂಆರ್ಸಿಎಲ್ ಸಿದ್ಧತೆ ಮಾಡಿಕೊಂಡಿದೆ. ಫೆಬ್ರವರಿಯಿಂದ ಶೇಕಡ 5% ಟಿಕೆಟ್ ದರ ಏರಿಸಲು ತೀರ್ಮಾನ ಮಾಡಿದೆ. ದರ ನಿಗದಿ ಸಮಿತಿ ಎಫ್ಎಫ್ಸಿ ಶಿಫಾರಸಿನಂತೆ ದರ ಏರಿಕೆಗೆ ಬಿಎಂಆರ್ಸಿಎಲ್ ಸಿದ್ಧತೆ ಕೈಗೊಂಡಿದೆ. ಕಳೆದ ವರ್ಷ ಫೆಬ್ರವರಿ 2025ರಲ್ಲಿ ಶೇಕಡ 71% ಟಿಕೆಟ್ ದರ ಏರಿಕೆ ಮಾಡಲಾಗಿತ್ತು. ಈ ವರ್ಷ ಫೆಬ್ರವರಿಗೆ ಮತ್ತೆ ಶೇಕಡ 5% ದರ ಏರಿಸಲು ಬಿಎಂಆರ್ಸಿಎಲ್ ತಯಾರಿ ಮಾಡಿಕೊಂಡಿದೆ. ಮೊನ್ನೆ ಗದಗದ ಲಕ್ಕುಂಡಿಯಲ್ಲಿ ಮನೆ ಪಾಯ ಅಗೆಯುವಾಗ ನಿಧಿ ಪತ್ತೆಯಾಗಿತ್ತು. ಸರ್ಕಾರಕ್ಕೆ ನಿಧಿ ಒಪ್ಪಿಸಿರುವ ರಿತ್ತಿ ಕುಟುಂಬ ಹೊಸ ಬೇಡಿಕೆ ಇಟ್ಟಿದೆ. ಚಿನ್ನ ನಮ್ಮ ಪೂರ್ವಜರದ್ದಾಗಿದ್ರೆ ನಮಗೆ ನಿಧಿಯನ್ನ ವಾಪಸ್ ಕೊಡ್ಲಿ, ಸಿಕ್ಕ ನಿಧಿ ರಾಜರಿಗೆ ಸಂಬಂಧಿಸಿದ್ರೆ ಸರ್ಕಾರಕ್ಕೆ ಹೋಗ್ಲಿ, ನಮಗೆ ಅಭ್ಯಂತರವಿಲ್ಲ ಅಂತ ಹೇಳಿದ್ದಾರೆ. ಸರ್ಕಾರ ನಮಗೆ ಮನೆ ನಿರ್ಮಿಸಿಕೊಳ್ಳಲು ಅನುಮತಿ ನೀಡಬೇಕು, ಜೊತೆಗೆ ನಮ್ಮ ಮಗನಿಗೆ ಸರ್ಕಾರ ಕೆಲಸ ನೀಡಿ ಸಹಾಯ ಮಾಡಬೇಕು, ನಮ್ಮ ಕುಟುಂಬಕ್ಕೆ ಯಾವುದಾದ್ರೂ ಒಂದು ದಾರಿ ತೋರಿಸಬೇಕು ಅಂತ ಸರ್ಕಾರಕ್ಕೆ ಕುಟುಂಬ ಮನವಿ ಮಾಡಿದೆ. ಕೈಗಾರಿಕೆಗಳು, ಕಾರ್ಖಾನೆಗಳಲ್ಲಿ ಕನ್ನಡಿಗರಿಗೆ ಮೀಸಲು ನೀಡುವ ಉದ್ದೇಶದಿಂದ ಕಾನೂನು ತರಲು ಮುಂದಾಗಿದ್ದ ಸರ್ಕಾರ ಏಕಾಏಕಿ ಸುಮ್ಮನಾಗಿದೆ. ಉದ್ಯಮಿಗಳ ವಿರೋಧದ ಕಾರಣಕ್ಕೆ ಕಾನೂನು ತರಲು ಸರ್ಕಾರ ಹಿಂದೇಟು ಹಾಕ್ತಿದೆ. ಖಾಸಗಿ ವಲಯದಲ್ಲಿ ಮೀಸಲಾತಿ ಕಾನೂನಿಗೆ 2024ರಲ್ಲೇ ಸಂಪುಟ ಒಪ್ಪಿಗೆ ನೀಡಿತ್ತು. 2024ರ ಜುಲೈ 16ರ ಸಂಪುಟ ಸಭೆಯಲ್ಲಿ ಕಾಯ್ದೆಗೆ ಸಂಪುಟ ಒಪ್ಪಿಗೆ ನೀಡಿದ್ರೂ ವಿಧೇಯಕ ಮಂಡಿಸಲು ಸರ್ಕಾರ ಹಿಂದೇಟು ಹಾಕಿದೆ. ಮ್ಯಾನೇಜ್ಮೆಂಟ್ ಹುದ್ದೆಗಳಲ್ಲಿ ಶೇಕಡ 50% ಕನ್ನಡಿಗರಿಗೆ ಮೀಸಲು ಪ್ರಸ್ತಾಪ ಜೊತೆಗೆ ನಾನ್ ಮ್ಯಾನೇಜ್ಮೆಂಟ್ ಹುದ್ದೆಗಳಲ್ಲಿ ಶೇಕಡ 75% ಮೀಸಲಾತಿ ಪ್ರಸ್ತಾವನೆ ಮಾಡಲಾಗಿತ್ತು. ಸಿ ಮತ್ತು ಡಿ ವರ್ಗಗಳ ಶೇಕಡ 100% ಕನ್ನಡಿಗರಿಗೆ ಮೀಸಲಾತಿ ಕಾನೂನು ತರಲು ಮುಂದಾಗಿತ್ತು. ಕೆಲ ಉದ್ಯಮಿಗಳ ವಿರೋಧದ ಕಾರಣಕ್ಕೆ ಕಾನೂನು ತರಲು ಸರ್ಕಾರ ಹಿಂದೇಟು ಹಾಕಿದೆ. ಖಾಸಗಿ ಸಂಸ್ಥೆಗಳಲ್ಲಿ ಶೇಕಡ 75% ಕನ್ನಡಿಗರಿಗೆ ಮೀಸಲಾತಿ ನೀಡುವ ವಿಚಾರಕ್ಕೆ ಉದ್ಯಮಿ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇಂಥ ಮಸೂದೆಗಳನ್ನು ಒಪ್ಪಲು ಸಾಧ್ಯ ಇಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ. ಅಗತ್ಯ ಇರುವ ಕೌಶಲ್ಯವಿರುವ ಸ್ಥಳೀಯರಿಗೆ ಆದ್ಯತೆಯನ್ನು ನೀಡಬೇಕು, ಇಲ್ಲದಿದ್ದರೆ ಇಂಥ ನೀತಿಗಳು ವ್ಯವಹಾರಗಳಿಗೆ ಮಾರಕ ಆಗಲಿದೆ ಅಂತ ಟ್ವಿಟರ್ನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದ್ವೇಷ ಭಾಷಣ ಮಸೂದೆ ವಿರೋಧಿಸಿ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಪಾಲರಿಗೆ ದೂರು ಕೊಟ್ಟಿದೆ. ಲೋಕಭವನದಲ್ಲಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಭೇಟಿಯಾಗಿ ವಿಪಕ್ಷ ನಾಯಕ ಅಶೋಕ್ ನೇತೃತ್ವದ ನಿಯೋಗ ದೂರು ಸಲ್ಲಿಸಿದೆ. ದ್ವೇಷ ಭಾಷಣ ಬಿಲ್ ಅನ್ನ ಬೆಳಗಾವಿ ಅಧಿವೇಶನದಲ್ಲಿ ಪಾಸ್ ಮಾಡಲಾಗಿದೆ. ಈ ಬಿಲ್ ತಂದು ವಾಕ್ ಸ್ವಾತಂತ್ರ್ಯವನ್ನ ಹತ್ತಿಕ್ಕಲು ಕಾಯ್ದೆ ತರಲಾಗ್ತಿದೆ. ಈ ಬಿಲ್ ತರುವ ಮೂಲಕ ಬಾಯಿ ಮುಚ್ಚಿಸುವ ಕೆಲಸಕ್ಕೆ ಸರ್ಕಾರ ಮುಂದಾಗಿದೆ. ಈ ಕಾಯ್ದೆ ಜಾರಿಗೆ ಬರಬಾರದು ಅಂತ ರಾಜ್ಯಪಾಲರಿಗೆ ದೂರು ಸಲ್ಲಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.